ನಮ್ಮ ತಾರೇಹಳ್ಳಿ ಸಹಕಾರಿ ಸಂಘದ ಈಗಿನ ಅಧ್ಯಕ್ಷರಾದಂಥ ಮಂಜುನಾಥ್ ಜೋಶಿ ಅವರೇ ಮತ್ತು KTC ಬ್ಯಾಂಕ್ ಪ್ರತಿನಿಧಿಗಳು, TMS ಅಧ್ಯಕ್ಷರಾದಂಥ ಆರ್ ಎಂ ಹೆಗಡೆ ಅವರೇ ಮತ್ತು ಸಹಕಾರಿ ಬಂಧುಗಳೇ, ವೇದಿಕೆ ಮೇಲಿರುವಂಥ ಹಾಗೂ ಸಂಸ್ಥಾಪಕ ಸದಸ್ಯರುಗಳೇ ಮತ್ತು ಸಹಕಾರಿ ಬಂಧುಗಳೇ, ಇವತ್ತು ಈ ಸುವರ್ಣ ಮಹೋತ್ಸವದಲ್ಲಿ ಭಾಗವಹಿಸೋದೇ ಒಂದು ಖುಷಿ. ಈ ವಿಚಾರದಲ್ಲಿ ಇಂಥ ಖುಷಿ ಸಂದರ್ಭವನ್ನು ಈಗಿನ ಆಡಳಿತ ಮಂಡಳಿಯವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇದಕ್ಕೆ ಮೊದಲು ಅವರಿಗೆ ಧನ್ಯವಾದವನ್ನು ನಾನು ಹೇಳ್ತಾ ಇದ್ದೇನೆ. ಇದಕ್ಕೆ ನಾನು 1970ರಲ್ಲಿ ಇದರಲ್ಲಿ ಡೈರೆಕ್ಟರ್ ಆದವಾಗಿನ ಒಂದು ಪರಿಸ್ಥಿತಿಯನ್ನು ನಾನು ಹೇಳ್ಕೊಳ್ಳೋದೇ ಇದ್ದರೆ ನಾನು ಎಲ್ಲರಂತಲೇ ಆದಾಗುತ್ತೆ 50 ವರ್ಷ ಹಿಂದಿನಿಂದ ಒಂದು ಹೇಳಬೇಕಾಗ್ತದೆ. ಯಾಕೆಂದರೆ ಆವಾಗ ಈ ಸೊಸೈಟಿ ರಿಜಿಸ್ಟರ್ ಹಾಕಿನ ಪೂರ್ವದಲ್ಲಿ ನಾವು ಎಲ್ಲರೂ ಕೋಡ್ಸರ್ ಸೊಸೈಟಿಯಲ್ಲೇ ಸದಸ್ಯರು. ಅವತ್ತು ಅದರ ವ್ಯಾಪ್ತಿಯೊಳಗಿದ್ದಂಥ ಊರುಗಳು ಇವೆಲ್ಲದು. ಆಗ ಅಲ್ಲಿದು ಸಾಲ ಕೊಡುವುದು, ರೇಷನ್ ಕೊಡೋದು ಎರಡು ಬಿಟ್ಟರೆ ಬೇರೆ ಕೆಲಸಗಳು ಆ ಕಾಲದ ಸಹಕಾರಿ ಸಂಘಕ್ಕೆ ಇಲ್ಲಾಗಿತ್ತು. ಬೆಳೆ ಸಾಲೋ ಮಾಧ್ಯಮಿಕ ಸಾಲನೋ ಅದು 12 ರೂಪಾಯಿ ಬಡ್ಡಿ ಕೊಡಬೇಕು. ಆಮೇಲೆ ಸರ್ಕಾರದ ಅನುದಾನದಲ್ಲಿ ನಮಗೆ ರೇಷನ್ ಕೊಡ್ತಿದ್ರು, ಸಕ್ಕರೆ ಮತ್ತು ಕೆಲವು ಧಾನ್ಯಗಳನ್ನು. ಅದ್ರ ತರಲಿಕ್ಕೆ ನಾವು ಕೋಡ್ಸರಕ್ಕೆ ಹೋಗಬೇಕಿತ್ತು. ಆನಂತರ ಈ ಒಂದು ಸ್ವಲ್ಪ ಕಷ್ಟಗಳನ್ನೆಲ್ಲ ನೋಡಿ ನಾವು ಇಲ್ಲೊಂದು ಸೊಸೈಟಿ ಬೇಕು, ನಮ್ಮದೇ ಸ್ವತಂತ್ರವಾದಂಥದ್ದು ಅಂತ ಹೇಳಿ ಆವತ್ತಿನ ಕಾಲದ ಹಿರಿಯರು ನಿರ್ಣಯ ಮಾಡಿ ಇಲ್ಲೊಂದು ಸೊಸೈಟಿಯನ್ನು ರಿಜಿಸ್ಟರ್ ಮಾಡಿದ್ರು. ಅದು 50 ವರ್ಷ ನಂತರ ಆಗಿ ಒಂದು ಸುವರ್ಣ ಮಹೋತ್ಸವ ಆಗ್ತಾಯಿದೆ. ಅಂಥ ಒಂದು ದೊಡ್ಡ ಘನ ಸಾಧನೆಯನ್ನು ಮಾಡಿದಂಥ ಮುಖ್ಯ ಮಾರ್ಗದರ್ಶಕರು ಯಾರು ಇದ್ದರೆ ಅದು ಸುಬ್ರಾಯ ಹೆಗಡೆ ಮುತ್ಮೂಡವರು. ಅವರು ನೆನಪು ಮಾಡ್ಕೊಂಡು ಇವತ್ತು ನಾವು ವೇದಿಕೆ ಹತ್ತಬೇಕಾಗಿದೆ. ಅವ್ರ ಹೆಸರಲ್ಲಿ ವೇದಿಕೆಯನ್ನು ಇಟ್ಟಿರುವಂಥದ್ದು ನಿಜವಾಗಿ ಅಂದರೆ ನಮಗೆ ಖುಷಿ ಕೊಡುವಂಥದ್ದು. ಇದನ್ನು ಈಗಿನ ಆಡಳಿತ ಮಂಡಳಿಯವರು ನೆನಪಿಟ್ಟುಕೊಂಡು ಅವರ ಹೆಸರನ್ನು ಬುಡದಲ್ಲಿ ಹಚ್ಚಿದ್ದಾರೆ. ಇದು ನಿಜವಾಗಿ ಅವರ ಒಂದು ಮನುಷ್ಯತ್ವವನ್ನು ಇವತ್ತಿನ ತೋರಿಸ್ತಾ ಇದೆ. ಇವತ್ತು ನಮಗೆಲ್ಲರೂ ಸಹಕಾರಿಗಳು ಬೇಡ ಅಂದರೂ ಕೆಲವು ಮಟ್ಟಿಗೆ ಬರ್ತಾರೆ. ಯಾಕೆಂದರೆ ಒಳ್ಳೆ ರೀತಿ ಸಂಘ ನಡೀತಾ ಇದ್ದರೆ ತಾನೇ ಬರ್ತೇನೆ ಅಂತ ಹೇಳೋರು ಭಾಳ ಮಂದಿ ಇವಾಗ. ಯಾಕೆಂದರೆ ಈಗ ನಾವು ನೋಡ್ತೇವೆ ಕೆಲವಷ್ಟನ್ನು ಸಿಹಿ ತಿಂಡಿಗಳು ತುಂಬಿಕೊಂಡಿದ್ರೆ ಮಕ್ಕಳು ಬಂದು ತಗೊಂಡು ಹೋಗ್ತಾರೆ. ಆದರೆ ಬರಡು ಇರುವಂಥ ಒಂದು ಜಾಗದಲ್ಲಿ ತಾನು ಕಟ್ತೇನೆ ಅನ್ನೋ ಸಾಹಸ ಮೆರೀತಾರಲ್ಲ, ಅದನ್ನು ಅವ್ರು ನೆನಪು ಮಾಡ್ಕೊಂಡಾರೆ ಅವತ್ತು ನನಗೆ ಬರೀ 21 ವರ್ಷ ವೋಟರ್ಸ್ ಲಿಸ್ಟ್ನೊಳಗೆ ನಾನು ಅಷ್ಟೇ ದಾಖಲಾಗಿದ್ದೇನೆ. ನಮ್ಮ ಉಳಿದವರು ಹಾಗೆ ಒಂದು 5 ವರ್ಷ ವ್ಯತ್ಯಾಸದಲ್ಲಿ ನಾವೆಲ್ಲ ಇದ್ದಿರ್ಬೋದು. ಅವತ್ತು ನಮ್ಮನ್ನೆಲ್ಲ ಹುಡುಗರ ಕರ್ಕೊಬಂದಾರ ಅವರು. ಬನ್ನಿ ನೀವು ನಾವು ಸೊಸೈಟಿ ಮಾಡ್ಕೊಳ್ಳೋಣ ಈ ಭಾಗದವ್ರದ್ದು ಅಂಥೇಳಿ ನಮ್ಮ ಮನೆಯವರು ಹಿರಿಯ ಜನರೆಲ್ಲ ಒಪ್ಪಿಸಿ ನಾವು ಬಂದು ಮೆಂಬರಾಗಿ ಸಹಕಾರಿಗಳಾದ್ವಿ. ಆದರೆ ಅವರು ಮುತ್ಮೂರು ಸುಬ್ರಾಯ ಹೆಗಡೆಯವರು ಇದರೊಳಗೆ ಡೈರೆಕ್ಟರ್ ಆಗಲಿಲ್ಲ. ಮೊದಲನೇ ಇದರೊಳಗೆ ನೋಡಿ ಇವತ್ತು ಸನ್ಮಾನ ಮಾಡಿದ್ರು. ಅವ್ರ ಹೆಸರು ಅವ್ರ ಮಾರ್ಗದರ್ಶಕರು. ಅವರು ಕಷ್ಟಪಟ್ಟಿದ್ದಾರೆ. ಸಂಬಂಧಪಟ್ಟವ್ರನ್ನೆಲ್ಲ ಇಲಾಖೆಯವ್ರನ್ನೆಲ್ಲ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿಸಿದ್ರು. ಯಾರು ಅವರು ಮೆಂಬರ್ ಅಲ್ಲ, ಮೆಂಬರ್ ಆಗಿದವರು ಉಳಿದವರು KR ಅಧ್ಯಕ್ಷರಾದರು. ಉಳಿದವರು ಮಾರ್ಗದರ್ಶನದಲ್ಲಿ ಸೊಸೈಟಿಯನ್ನು ಚಾಲನೆಗೆ ಅವರು ದಿನನಿತ್ಯದ ಮಾರ್ಗದರ್ಶಕರಾಗಿ ನಡೆಸ್ಕೊಟ್ರು. ಆಗ ಅವರಿಗೆ ಗೋವಿಂದ ಶಾನ್ಭಾಗ್ ಸಿದ್ದಾಪುರ ಅವತ್ತಿನ ಅರಮೇಡೂರು ಆ ಕಾಲದಲ್ಲಿ ಗೊತ್ತಿತ್ತೋ ಇಲ್ಲ ಅಂಥವರೆಲ್ಲ ಮಾನ್ಯರು ಅವರಿಗೆ ಬೆಂಬಲವಾಗಿ ನಿಂತರು. ಇದನ್ನು ರಿಜಿಸ್ಟರ್ ಮಾಡಬೇಕಿದ್ರೆ ನನಗೆ ನೆನಪಿದ್ದಾಗ ಹೇಳೋದಾದರೆ ಈ ಕೋಡ್ಸರ ಸೊಸೈಟಿಯವರು ಇಲ್ಲಿ ಸೊಸೈಟಿ ಆಗಬಾರ್ದು ಅಂತ ಕೋರ್ಟಿಗೆ ಹೋದರು. ಡಿಪಾರ್ಟ್ಮೆಂಟಲ್ಲಾಗಿ ಸ್ಟೇ ತಂದಿದ್ರು, ಇಲ್ಲ ಮಾಡಲಿಕ್ಕೆ ಕೊಡಬಾರ್ದು, ತಮ್ಮ ಬಿಸ್ನೆಸ್ಸಿಗೆ ಹಾಳಾಗ್ತದೆ. ಆದರೆ ಅದನ್ನು ಅವರು ನಿರ್ವಹಿಸಿಕೊಂಡು ತತ್ಕ್ಷಣದಲ್ಲಿ ಇಲ್ಲೊಂದು ಸೊಸೈಟಿಯನ್ನು ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕೆ ನಿಜವಾಗಿ ಅವರು ನೆನಪು ಮಾಡ್ಕೊಂಡು ನಾವು ಮುಂದುವರಿಬೇಕು. ಇನ್ನು ಅವತ್ತಿನ ಪರಿಸ್ಥಿತಿಯನ್ನು ನಾವು ಒಂದು ಸಲ ಅವಲೋಕಿಸ್ಕೊಳ್ಬೇಕಾಗಿದೆ. ಅವತ್ತು ಹೇಗಿತ್ತು ಸದಸ್ಯರದ್ದು ಈ ಪರಿಸರ ಅವತ್ತಿಂದು ಅಂತ. ಅತ್ಯಂತ ಕಠಿಣವಾದಂಥ ಆರ್ಥಿಕ ಪರಿಸ್ಥಿತಿ ಇವತ್ತಿಗೆ ಹೋಲಿಸಿದ್ರೆ ನಾನು ಹೇಳುವಂಥದ್ದು. ಇವತ್ತು ಸಾಲಗಾರನೂ FD ಇಡ್ತಾನೆ, ಅಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ. ಅವತ್ತು ಪರಿಸ್ಥಿತಿ ಅಷ್ಟು ಕಷ್ಟದಲ್ಲಿದ್ದರೂ ಕೂಡ ಅವರನ್ನೆಲ್ಲ ಕಲೆಕ್ಷನ್ ಮಾಡಿ ಒಂದು ಸಾಲನೋ ಏನೋ ಒಂದು ತಗೊಂಡು ಹೋಗಿ ಒಂದು ಸಹಕಾರ ಕೊಡುವಂಥದ್ದು ಕಡಿಮೆ ಸಾಮಾನ್ಯ ಕೆಲಸ ಅಲ್ಲಾಗಿತ್ತು ಅವತ್ತು. ಅದನ್ನು ಅವತ್ತಿನ ಕಾಲದ ಅದೀಗಿನ ವರದಿ ಓದ್ಬೇಕಾದ್ರೆ ನಮ್ಮ ಸೆಕ್ರೆಟರಿ ಸಾಹೇಬರು ಹೇಳಿದ್ರು, ಅವತ್ತು ಬರೀ 300 ರೂಪಾಯಿನೋ ಏನೋ ಇತ್ತು, 100 ಸದಸ್ಯರು ಅಂತ. 12 ರೂಪಾಯಿ ಬಡ್ಡಿ ಕೊಟ್ಟು ಸಾಲ ಒಯ್ಯಬೇಕಿತ್ತು. ಸಾಲ ತೀರಿಸಲಿಲ್ಲ ಅಂದರೆ ABN ಕೇಸ್ ಆಗೋದು, ಅದಕ್ಕೊಂದು ಎವರಾರ್ಡ್ ಆಗೋದು, ಅದು ಅಷ್ಟು ಖರ್ಚನ್ನು ಮತ್ತು ಸಾಲಗಾರನ ಮೇಲೆ ಹಾಕೋದು ವಸೂಲಿ ಖರ್ಚು ಅಂತ. ಅವನ ಹತ್ರ ಪುನಃ ಮತ್ತೆ ಹೋಗ್ಲಿಕ್ಕೆ ಆಗೋದು. ಅವತ್ತಿನ ಕಾನೂನುಗಳು ವ್ಯವಸ್ಥೆನೇ ಆಗಿತ್ತು. ಹಾಗಾಗಿ ಸೊಸೈಟಿ ಬರೋರು ಕಡಿಮೆ ಇದ್ದರು. ಆದರೆ ಅದೇ ರೀತಿ ಇವತ್ತು ಸಾಲ ಮನ್ನಾ ವಗೈರೆ ಹಲವಾರು ಸವಲತ್ತುಗಳನ್ನು ಕೊಟ್ಟ ನಂತರ ಎಲ್ಲರೂ ಹರಿದು ಬರ್ತಾ ಇದ್ದಾರೆ. ಎಲ್ಲ ಕಡೆಯೂ ಸೊಸೈಟಿ ಚೆನ್ನಾಗಿ ನಡೀತಾ ಇದೆ. ಆದರೆ ಅಂಥ ಒಂದು ಕಾಲಘಟ್ಟದಲ್ಲಿ ನಮ್ಮನ್ನು ಸದಸ್ಯರು ಮಾಡಿ ನಮಗೆ ಸಹಕಾರಿಗಳಿಂದ ಮಾಡಿದಂಥವರು ಸುಬ್ರಾಯ ಹೆಗಡೆಯವರು. ಮತ್ತು ಅವತ್ತಿನಿಂದ ಇವತ್ತು ನೆನಪಿಟ್ಕೊಂಡು ಇವ್ರು ಕರೆದ್ರಲ್ಲ ಸನ್ಮಾನಕ್ಕೆ, ಇವತ್ತು ಕೂಡ ಇವರು ಧನ್ಯವಾದಕ್ಕೆ ಯೋಗ್ಯರೇ ಅಂತ ನಾನು ಹೇಳ್ತಾ ಇರ್ಬೋದು.
ಆಮೇಲೆ ಇನ್ನೊಂದು ವಿಚಾರವನ್ನು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಾವು ಕೆಲವಷ್ಟೊಂದು ನಾವು ಏನು ದಿನನಿತ್ಯ ಸಹಕಾರಿ ಸೊಸೈಟಿಗಳಿಗೆ ಓಡಾಡುವಂಥದ್ದೇನಿಲ್ಲ. ಇವತ್ತು ವೇದಿಕೆ ಮೇಲೆಲ್ಲ ನಾವು ಅಕ್ಕಪಕ್ಕದ ಸಹಕಾರಿ ಗಣ್ಯರೇ ಇದ್ದಾರೆ ಎಲ್ಲರೂ. ಇನ್ನೂ ಒಂದು ವಿಚಾರ ಹೇಳಬೇಕಿದ್ರೆ, ಇವತ್ತು ಆಮಂತ್ರಣ ಪತ್ರಿಕೆ ಇರುವಂಥ ದೊಡ್ಡ ದೊಡ್ಡ ಮಿನಿಸ್ಟ್ರು ವಗೇರೆ ಬರದೇ ಇದ್ದರೂ ಕೂಡ ಅತಿ ಮಹತ್ವದ್ದು ಅಂದರೆ ನಮ್ಮಂಥದೇ ಸಹಕಾರಿ ರಂಗದ ನಡೆಸ್ಕೊಂಡು ಹೋಗುವಂಥ ಚೇರ್ಮನ್ರುಗಳು ಇವತ್ತಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಇದು ನಿಜವಾದ ಬೇಕಾದ್ದಿಲ್ಲ. ನಾವೊಂದು ಒಕ್ಕಟ್ಟು, ನಾವು ನಮ್ಮನ್ನು ಬಿಟ್ಕೊಡ್ಬಾರ್ದು. ಈಗ ಅವರು ತಮ್ಮ ಬೇಕಾದಾಗ ಬರ್ತಾರೆ, ಪುರುಷೋತ್ತು ಇರುವುದಿಲ್ಲ, ನಾವು ಕನಿಷ್ಠ ಜನ. ಆದರೆ ನಮ್ಮ ಒಂದು ನಾವು ಏನು ಈಗ ನೋಡಿದೆ ಹಲವಾರು ಸಹಕಾರಿ ಸಂಘಗಳನ್ನ ಆಮಂತ್ರಣ ಮಾಡಿ, ಇದು ನಿಜವಾಗಿ ಬೇಕು ಅಂತ ಇಂಥದ್ದು. ಇದು ಇನ್ನೊಂದು ದೃಷ್ಟಿಯಲ್ಲಿ ನಮ್ಗೆ ಯಾಕೆ ಬೇಕು ಅಂದರೆ, ಈಗ ನಾನು ಕೇಳಿದಂಗೆ ಸರ್ಕಾರದವರು ಒಂದು ಕಾನೂನನ್ನು ತಿದ್ದುಪಡಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಸಹಕಾರಿ ಕಾನೂನನ್ನು. ಅದೇನು ಕೇಳಿದ್ರೆ, ನಾನು ತಿಳಿದ ಹಾಗೆ ನಾಮಿನೇಷನ್ ಮಾಡಬೇಕು ಸಹಕಾರಿ ಸಂಘಗಳಿಗೆ ಅಂತ. ಇನ್ನೂ ಆಗಿಲ್ಲ. ಅದು ಹಿಂದೆ ಒಂದು 10-25 ವರ್ಷ ಹಿಂದೆ ಒಂದು ಸಲ ಬಂದಿತ್ತು. ಆಗ ಕೋರ್ಟಿಗೆ ಹೋಗಿ ಎಲ್ಲ ಸ್ಟೇ ತಂದು ನಿಲ್ಲಿಸಿದ್ರು ಅದನ್ನು. ಈಗ ಅದೇನೋ ಸೆಲೆಕ್ಟ್ ಕಮಿಟಿ ಹೋಗಿ ಇದೇನೋ ನಾಮಿನೇಷನ್ ಕೊಡಬೇಕಂತ. ಈಗ ನಮ್ಮ ಅನಿಸಿಕೆ ಏನು ಇಂಥದ್ರೊಳಗೆ ಅಂದರೆ, ಈ ಸಹಕಾರಿ ತತ್ವ ಅಂದ್ರೇ ಒಂದು ಸಹಕಾರ. ಇದರೊಳಗೆ ಎಲ್ಲರೂ ಸಮಾನ ಭಾಗಿದಾರರು. ನಮಗೆ ಬೇಕಾದ್ದನ್ನು ಆರಿಸ್ಕೊಂಡು ನಡೆಸ್ಕೊಳ್ಳುವಂಥ ಡೆಮೋಕ್ರಸಿ ಇರಬೇಕಿಲ್ಲಿ. ಅದರ ಬಿಟ್ಟು 3-4 ನಾವು ನಾಮಿನೇಟ್ ಮಾಡ್ತೇವೆ ಇಲ್ಲಿ, ಅದರಿಂದ ನಾವು ಹೇಳಿದಂತೆ ನಡೆಸಿ ಅಂದರೆ ಇದು ಸರ್ಕಾರಿ ಆಗ್ತದೆ, ಸರ್ಕಾರಿ ಇಲಾಖೆ ಅಂತ ಆಗ್ತದೆ. ವಿನ ಸಹಕಾರಿ ಸಂಘ ಅಂತ ಆಗಲಿಕ್ಕಿಲ್ಲ ಮುಂದೆ. ಇದನ್ನು ಆರಿಸೋದಂಥವ್ರು ಬಹುಮತದ ನಿರ್ಣಯ ಮಾಡ್ತಾರೆ. ಆದರೆ ಇಲ್ಲಿ ಎಷ್ಟು ಕಷ್ಟಪಟ್ಟು ಇಲ್ಲಿ ಹೇಳಿದ್ನಲ್ಲ, ಸಾಲಗಾರನೂ ಡೆಪಾಸಿಟ್ ಇಡ್ತಾನೆ ತಾನು ಕಷ್ಟ ಕಾಲದಲ್ಲಿ ಬೇಕು ಅಂತ. ಅಂಥದ್ದು ಎಲ್ಲವನ್ನೂ ಈ ಭರವಸೆ ಮೇಲೆ ಇಟ್ಟಿರ್ತಾನೆ ಅವ, ಒಂದು ನಂಬಿಕೆ ಮೇಲೆ, ಸೊಸೈಟಿಯವ್ರ ಮೇಲೆ, ಆಡಳಿತ ಮಂಡಳಿ ಮೇಲೆ. ಇಲ್ಲಿ ನಾವೇ ಆರಿಸ್ಕೊಳ್ಳೋಂಥ ಸದಸ್ಯರು ಇವರು ಸರಿಯಾಗಿ ನಿರ್ವಹಿಸ್ತಾರೆ, ಪ್ರಾಮಾಣಿಕವಾಗಿದ್ದಾರೆ ಅನ್ನೋ ದೃಷ್ಟಿಯಿಂದಲೇ ಅವನ ಜೀವನದ ಭರವಸೆ ಅನ್ನೋದು ಯಾವ ಎಫ್ಡಿಗಿಂತ ದೊಡ್ಡದು ಅಂಥದ್ದೊಂದು ಇಟ್ಟು ಈ ಸೊಸೈಟಿಯನ್ನು ಮುನ್ನಡೆಸ್ತಾರೆ. ಅದಕ್ಕೆ ಈ ನಾಮಿನೇಷನ್ ಹೇಳುವಂಥದ್ದು ಕಂಟಕವಾಗಿ ತರ್ತೇನೆ ಅಂತ ನನಗನ್ನಿಸ್ತಾ ಇದೆ. ಇದಕ್ಕೆ ಈಗ ಬಂದ ನಂತರ ಬಹುತೇಕ ಸಹಕಾರಗಳು ಇರಲಿಕ್ಕಿಲ್ಲ, ಅದಕ್ಕೆ ಸ್ಟೇನೋ ವಗೇರೆ ಕೋರ್ಟಿಗೆ ಹೋಗ್ಬೋದು. ಆದರೆ ಇದಕ್ಕೆ ಒಕ್ಕಟ್ಟಾಗಿ ಒಂದು ಬಡದಾಡಿ ಅಂಥ ಒಂದು ನಾಮಿನೇಷನ್ ಪದ್ಧತಿ ಬಾರದೇ ಇರುವಂಗೆ ಮಾಡಲಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇನೆ ಇಂಥ ಒಂದು ಸಂದರ್ಭದಲ್ಲಿ. ಯಾಕೆಂದರೆ ಈ ಸಹಕಾರಿ ಸಂಘದಲ್ಲಿ ಹಿಂದಿನಿಂದ ನಾವು ಬಂದಂಥವ್ರದ್ದು ಇವ್ರದ್ದು ಅನಿಸಿಕೆ ಏನು, ಬರೀ ನಾವಿಲ್ಲಿ ಕುರ್ಚಿ ಹಾಕಬೇಕು, ಇನ್ನೆರಡು ಸಾಲ ಕೊಡಬೇಕು, 2 ಗಾಡಿ ಮಾಡಬೇಕು, ಇಷ್ಟೇ ಅಲ್ಲ. ನಮ್ಮ ಸಂಘದಲ್ಲಿ ಆ ಭರವಸೆ ಉಳಿಬೇಕು. ಇದು ಮೊದಲನೇ ತಾಳೆ. ಅದು ಆ ಭರವಸೆ ಹೋಗುವಂಥ ಕೆಲಸ ಯಾರೇ ಮಾಡಲಿ ಅದನ್ನು ವಿರೋಧಿಸಬೇಕು. ಇದು ನಮ್ಮ ಸೊಸೈಟಿಗೆ ಒಂದೇ ಅಂತಲ್ಲ, ಪಕ್ಕದ್ದು ಬರ್ಬೋದು, ಈ ಕಡೆ ಎಲ್ಲ ಸೊಸೈಟಿಗಳು ಇದೇ ಸಮಸ್ಯೆ ಇದೆ. ಆಮೇಲೆ ಈಗ 50 ವರ್ಷಗಳಲ್ಲಿ ನಾವು ಈ ಸೊಸೈಟಿ ಬಗ್ಗೆ ಒಂದು ಹೇಳುವಂಥದ್ದು ಅಂದರೆ, ಈಗ ಹೊಳಪಿನಿಂದ ಕೂಡಿದೆ ನಮ್ಮ ಸೊಸೈಟಿ ಬಗ್ಗೆ ನಾನು ಮುಂಚೆ ಹೇಳ್ತಾ ಇದ್ದೇನೆ. ಈ ನಮ್ಮ ಸೆಕ್ರೆಟರಿ ಹೇಳೋದು 4ನೇ ಇಸ್ವಿ ನಂತರ ಅಂತ ಇದ್ದರೂ ಕೂಡ ಹಲವಾರು ರಂಗದಲ್ಲಿ ನಾವು ಬೆಳೆದೇವೆ. ರೈತರ ಬೇಕು ಬೇಡಗಳನ್ನ ತತ್ಕ್ಷಣ ತಿಳ್ಕೊಂಡು ಅದನ್ನು ಕಾರ್ಯವ್ಯಾಪ್ತಿ ಮಾಡುವಂಥ ಕಮಿಟಿ ಇದೆ. ಇವಾಗ ನಮಗೆ ಇದೊಂದು ಭರವಸೆ ಅಂದರೆ ಸೊಸೈಟಿ ಇದೆಯಪ್ಪ, ನಮಗೆ ಹ್ಯಾಂಗೂ ಮಾಡ್ಬೋದು ಅನ್ನೋಂಥದ್ದು ಈಗಿನ ವಯಸ್ಸಾದವರಿಗೆ ಒಂದು ಆಧಾರ ಆಗಿದೆ. ಇದೀಗ ಇದನ್ನು ನಾವು ಹಾಗೆ ಇಟ್ಕೊಂಡು ಹೋಗಬೇಕು. ಇದು ಮುಂದಿನ ಶತಮಾನೋತ್ಸವಕ್ಕೆ ಹೋಗಬೇಕು. ಆವತ್ತಿನ ಕಾಲದಲ್ಲೂ ಕೂಡ ಹೀಗೆ ನಮ್ಮಂಥವ್ರು ಬಂದವರು ಈ ಸೊಸೈಟಿ ಅತಿ ಉತ್ತಮವಾಗಿದೆ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ಇವರು ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಅವ್ರ ಹತ್ರ ಕೇಳ್ತಾ ಇದ್ದೇನೆ. ಇನ್ನೊಂದು ವಿಚಾರವನ್ನು ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 1970ರಲ್ಲಿ ನಾವೇನು 50 ವರ್ಷಗಳ ಹಿಂದೆ ನಾವೇನು ಈಗ ಇವತ್ತು ಬಂದ ಇವರೆಲ್ಲ ಸೊಸೈಟಿ ಸ್ಥಾಪನೆ ಮಾಡಿ ನಡೆಸ್ಕೊಂಡು ಬಂದವಾಗ ಇವತ್ತು 50ನೇ ವರ್ಷದಲ್ಲಿ ಸಮಾರಂಭ ಮಾಡ್ತಾರೆ, ಅದನ್ನು ನಮ್ಮನ್ನು ಕರೀತಾರೆ ಅನ್ನೋ ದೃಷ್ಟಿ ನಮ್ಮ ಕಲ್ಪನೆಯೂ ಇಲ್ಲಾಗಿತ್ತು, ಯಾರಿಗೂ ಇಲ್ಲ. ಆದರೆ ಅದನ್ನು ಆ ದೇವರು ನಮಗೆ ಅನುಗ್ರಹ ಕೊಟ್ಟ ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಲಿಕ್ಕೆ ಅದಕ್ಕೆ ಇವರು ಅವಕಾಶನೂ ಮಾಡಿಕೊಟ್ರು. ನೋಡಿ, ಅದು ಯಾವ ಪುಣ್ಯನೋ ಏನೋ ಯಾವುದೋ ಬಹುತೇಕವಾಗಿ ಆ 1-2 ವರ್ಷದಲ್ಲಿ ಏನೋ ಮಾಡಿದ್ದೊಂದು ಪುಣ್ಯದ ಭಾಗ ಇರಬೇಕು. ನಮಗೆ ಇದ್ದಿದ್ದರಲ್ಲೇ ಆರೋಗ್ಯ ಭಾಗ್ಯ ಇದ್ದಿದ್ರೊಳಗೆ ನಮಗೆ ಕೊಟ್ಟು ಇಲ್ಲಿವರೆಗೆ ಬರುವಷ್ಟು ಮಾಡಿಕೊಟ್ಟಿದ್ದಾನೆ. ಈ 50 ವರ್ಷಗಳ ನಂತರ ನಾವೆಲ್ಲರೂ ಇದ್ದೆ ಮೋಸ್ಟ್ಲಿ. ಅಂಥದ್ದೊಂದು ಯಾವುದೋ ಒಂದು ಪುಣ್ಯ ಅದು. ಇಲ್ಲ ಅಂತಾದರೆ ಅದನ್ನು ಈಗ ಕೋವಿಡ್ನಲ್ಲಿ ಮೊನ್ನೆನೇ ಬರಬೇಕಾಯ್ತು, ಅದೇನೋ 4 ವರ್ಷ ತಡೆದು ಈಗ ಬಂತು. ಹಾಗೆ ಇನ್ನೂ ಒಂದು ಶತಮಾನೋತ್ಸವವನ್ನು ಇದು ಆಚರಿಸಲಿ, ಆವಾಗ ಇನ್ನೂ ಉತ್ತಮವಾಗಿರಲಿ ಮತ್ತು ಮಹತ್ವವಾಗಿ ಅಂದರೆ ಈ ನಾಮಿನೇಷನ್ ಬರೆದಿದ್ದಂಗೆ ಇವರೆಲ್ಲ ಸೊಂಟ ಕಟ್ಟಲಿ, ಇವತ್ತು ಸಹಕಾರಿಗಳು ತಯಾರಾಗಿರಲಿ. ಅದಕ್ಕೆ ನಮ್ಮ ಸಹಕಾರಿಗಳ ಈ ವೇದಿಕೆ ಕೆಳಗೂತವ್ರದ್ದು ಅಭಿಪ್ರಾಯ ಇದೆ ಅಂತ ನಾನು ತಿಳ್ಕೊಂಡು ನಿಮಗೆಲ್ಲ ಮಾಡಿದ್ದಕ್ಕೆ ಧನ್ಯವಾದವನ್ನು ಹೇಳ್ತೇವೆ. 2 ಮಾತನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ 2 ಧನ್ಯವಾದವನ್ನು ಹೇಳ್ತಾ ಇದ್ದೀನಿ.